ಅಂತ ಕಡೆ ನಾವು ಇವತ್ತು ದಿವಸ ಎಲ್ಲ ID ತೆಗೆದೆವು. ಅವ್ರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲಿಕ್ಕೆ ನಾವು ಇವತ್ತಿನ ಎಲ್ಲ ಡಾಕ್ಯುಮೆಂಟ್ ರೆಡಿ ಮಾಡ್ಕೊಂಡಿದ್ದೆವು. ಈ ಪತ್ರಿಕಾಗೋಷ್ಠಿ ನಂತರ ಹಲವಾರು ಅದಾವ. ಇನ್ನ ಇವು ಹುಕ್ಕೇರಿ ಒಬ್ಬ ಲೀಡರ್, ಈ ಮನುಷ್ಯ ಎಂತ ಭಾಷೆ ಬಳಸ್ಯಾರ ಗೊತ್ತಲ್ರಿ. ಒಂದ ಪ್ರೆಸ್ ಮ್ಯಾಟ್ನ್ಯಾಗ ನಮ್ಮ ಉತ್ತರ ಕರ್ನಾಟಕ ಭಾಳ ಅಶ್ಲೀಲ ಪದ ಅದನ್ನ ನೋಡಿ ಸಂವಿಧಾನದಾಗ ಈ ಭಾಷೆ ಹೊಲಸ ಅನ್ನಕ್ ಬರೋದಿಲ್ಲ ಅಂತ ಹೊಸ ಪದ ಐತದ, ಗಜಮಾ ಅಂತಾರೆ. ಅವ್ರ ಮನ್ಯಾಗ ಹೆಂಡತಿ ವಿಡಿಯೋ ನೋಡ್ತಾಗಂದ್ರೆ ಕೇಳ್ಬೇಕು ಅವನಾಗಿತ್ತು. ನಾವು ಅವ್ರ ಮನ್ಯಾಗ ಹೆಣ್ಮಕ್ಳ ಅವನ್ ಪ್ರೆಸ್ ಮೀಟ್ ಕೇಳ್ರಂದ್ರ ಅವಂಗ ಹೋಗಿತಾರ ಅಂತ ಸ್ಟೇಟ್ಮೆಂಟ್ ಕೊಡುವಂತ ವ್ಯಕ್ತಿ ಎಲ್ಲಾನು ಅದಕ್ಕೆ ಎಚ್ಚೆತ್ಕೊಳ್ಬೇಕು. ಏನ್ ಮಾತಾಡ್ತೀವಿ ಏನೆಲ್ಲ ನಾಲ್ಗೆ ಎಲೆಬಲ್ಲ. ಹುಕ್ಕೇರಿ ನೋಡ್ರಿ ರಮೇಶ್ ಕತ್ತಿ ಇದು ಗಡಿ ಗಮ್ಮತ್ ನಾವು ಹೆಸರು ಸಹಿತ ಹಾಕಿದಾನು. ಈ ಬರೆದ ಅವನ್ ಏನ್ ಹೇಳ್ಯಾನ ಅದನ್ನ ಬರ್ದಾನ. ಆ ವ್ಯಕ್ತಿ ಬಾಯಾಗ ಏನು ಬಂದೈತಿ ಆದ ಶಬ್ದ ಯಥಾವತ್ತಾಗಿ ಅವನ ಇನ್ಸ್ಟಾಗ್ರಾಮ್ ಚಾನಲ್ ಹಾಕಿದಾನ. ನಮ್ದು ಕರ್ತವ್ಯ ಐತ್ರಿ ಪತ್ರಕರ್ತರ ಏನಂತ ಒಬ್ಬ ವ್ಯಕ್ತಿ ಏನು ಭಾಷಣ ಮಾಡ್ರು ನಾವು ಅದಕ್ಕೆ ಮೇಕಪ್ ಮಾಡ್ತೇವೆ. ಫೇರ್ ಅಂಡ್ ಲವ್ಲಿ ಪೌಡರ್ ಹೆಚ್ಚು ಅನ್ನು ಶುದ್ಧ ಮಾಡಿ ಬೇರೆ ಬರೀತೇವೆ. ನಮ್ದು ಧರ್ಮ ಐತಿ, ಪತ್ರಿಕಾ ಧರ್ಮ. ಅದನ್ನ ಮರೆತು ಯಥಾವತ್ತಾಗಿ ಅವ್ ಮಾತಾಡಿದ ಭಾಷೆ, ಆ ಭಾಷೆ ಯಾಕಂದ್ರೆ ಒಂದ ಪದ 10 ಸರಿ ಬಳಸ್ಯಾನ. ಅದನ್ನು ಅಶ್ಲೀಲವಾಗಿ ಬಹಳ ಮಜಾ ತಗೊಂಡ್ ಹೇಳ್ಯಾನ. ಅಂತ ವ್ಯಕ್ತಿ ನೋಡ್ರಿ ಅವ್ರ ಮನೆಯವ್ರ ವಿಡಿಯೋ ನೋಡ್ಬೇಕದನ ಅವ್ರ ಅವ್ನ ಗಜಮ ಮಾಡೋಂಗ ಆಕೈತಿ ಬೆಳೆಯವ ಅಂತ ಹೇಳ್ತಾ ಇದೀವಿ. ಎಲ್ಲಾರು ಎಚ್ಚೆತ್ಕೊಳ್ಬೇಕು. ಈ ಒಂದು ಪದದಿಂದ ಅವ್ರು ಹೊರ ಬರಬೇಕು. ಆಮೇಲೆ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತಿರುವಂತ ಎಲ್ಲ ಮಾಧ್ಯಮದವರಿಗೂ